ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಆವರ್ತಿ ಈ ಪರಿಶುದ್ಧ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಬನ್ನಿ, ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ ಮತ್ತು ದಾವರ್ತಿ, ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದೇವರೇ, ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು, ಮತ್ತೊಂದು ವಾರವನ್ನು ನಿಮ್ಮನ್ನು ಆರಾಧಿಸುವುದಕ್ಕೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಈ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವುಗಳು ನಿಮ್ಮ ಪ್ರೀತಿಯನ್ನು ನೆನೆಸಿ ನೀವು ಮಾಡಿದಂಥ ಶ್ರೇಷ್ಠ ಕಾರ್ಯಗಳನ್ನು ಮನನ ಮಾಡಿಕೊಂಡು ನಿಮ್ಮನ್ನು ಆರಾಧಿಸುವಾಗ ಪರಲೋಕವು ನಮ್ಮ ಆರಾಧನೆಯಲ್ಲಿ ಸಂತೋಷಿಸುವಂತೆ ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಪ್ರತ್ಯೇಕವಾಗಿ ಕಳೆದ ಒಂದು ವಾರ ನಮ್ಮನ್ನು ಕಾದು ಕಾಪಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು, ಶಾರೀರಿಕ, ಭೌತಿಕ, ಆರ್ಥಿಕವಾದ ಸಹಾಯಗಳನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ದಾವರ್ತಿ ಕರ್ತನೆ, ನಿಮ್ಮ ಪ್ರೀತಿಯನ್ನು ನಾವು ಮನನ ಮಾಡ್ತಾ ಇದ್ದೇವೆ, ಜ್ಞಾಪಕ ಮಾಡ್ತಾ ಇದ್ದೇವೆ. ನಿಮ್ಮ ಕಾಲ್ವಾರಿಯ ತ್ಯಾಗವನ್ನು ನೆನೆಸಿ ಅದರ ಮೂಲಕ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಬಿಡುಗಡೆಗಾಗಿ ಸ್ತೋತ್ರವನ್ನು ಸಲ್ಲಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇಲೆ. ತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ನಾವು ತಿಳಿಸ್ತೇವೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಅತ್ಯಂತ ಹಳೆಯ ಒಂದು ಹಾಡು. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ. ಈ ಒಂದು ಸಂಗೀತವನ್ನು ಹಾಡಿ, ಕೀರ್ತನೆಯನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ನರರುಳೈ ಪತಿಯೇ, ನೀ ಪರಿಮಳ ವಾಸನೆಯೇ. ನರರುಳೈ ಪತಿಯೇ, ನೀ ಪರಿಮಳ ವಾಸನೆಯೇ. ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಸಾಯದ ನರವರನೇ, ನೀ ಗಾಯವ ಮಾಡಿಪನೇ. ಸಾಯದ ನರವ
ನೀ ಗಾಯದ ಮಾಡಿಪನೇ ಮಾಯದ ಜಗದಲ್ಲಿ ನೀನೆ ಮಗಾಶ್ರಯ ಕಾಯೋ ವಿಮೋಚಕನೇ ಕಾಯೋ ವಿಮೋಚಕನೇ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕೊಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ ನರರಿಗೆ ಮಾರ್ಗವು ವರಗಳ ಮೂಲವು ಕರುಣೆಯ ಸಾಗರನೇ ಕರುಣೆಯ ಸಾಗರನೇ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕೊಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಅಧಿಪತಿಯಾದವನೇ ನೀ ಮಧುರ ಕುಪ್ರಾಮೃತನೇ ಅಧಿಪತಿಯಾದವನೇ ನೀ ಮಧುರ ಕೃಪಾಮೃತನೇ ಬುಧರು ಸುಸೇವೆಯ ವಿವಿಧತೆ ಮಾಡಲು ಅಧಿಕ ಹರುಷಗೊಳಿಸೈ ಅಧಿಕ ಹರುಷಗೊಳಿಸೈ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಹಲ್ಲೆಲೂಯಾ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ. ಈ ಮುಂಜಾನೆಯಲ್ಲಿ 10,000ಗಳಲ್ಲಿ ಸುಂದರನೂ ಅತಿ ಶ್ರೇಷ್ಠನೂ ಆದಂತಹ ಯೇಸು ಕ್ರಿಸ್ತನನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಶ್ರೇಷ್ಠವಾದ ಸಮಯದಲ್ಲಿ ಆತನ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬರುವಂತೆ ದೇವರು ಕೊಟ್ಟಂತ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆರಾಧನೆ ದೇವರ ಉಪಕಾರಗಳನ್ನು, ದೇವರ ಸಂರಕ್ಷಣೆಯನ್ನು, ದೇವರು ಮಾಡಿದ ಅದ್ಭುತವನ್ನು ಮನನ ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಹಳೆಯ ಒಡಂಬಡಿಕೆಗಳಲ್ಲಿ ಪ್ರತ್ಯೇಕವಾಗಿ ಕೀರ್ತನೆಗಳಲ್ಲಿ ದೇವರನ್ನು ಆರಾಧಿಸುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಅರಸನಾದಂತಹ ದಾವೀದನು ತನ್ನ ಜೀವಿತದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ದೇವರನ್ನ ಆರಾಧಿಸುವಂತಹ ಒಂದು ಪ್ರತೀತಿಯನ್ನು ಆತನು ಇಟ್ಟುಕೊಂಡಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತಿಯೊಂದು ಕೀರ್ತನೆಗಳನ್ನು ನಾವು ಪರೀಕ್ಷಿಸುವಂತಹ ಸಂದರ್ಭದಲ್ಲಿ ಅಥವಾ ಓದುವಂತಹ ಸಂದರ್ಭಗಳಲ್ಲಿ ದಾವೀದನ ಪ್ರತಿಯೊಂದು ಕೀರ್ತನೆ
ಅಥವಾ ದಾವೀದನು ದೇವರನ್ನ ಆರಾಧಿಸುವಂತಹ ಪ್ರತಿಯೊಂದು ಸಂದರ್ಭಗಳಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನ ಮನನ ಮಾಡುವಂತಹದನ್ನು ನಾವು ನೋಡುತ್ತೇವೆ. ಕೀರ್ತನೆ 30 ಅಲ್ಲಿ ನಾವು ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನೇ ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರಲಾಗಿ ದೇವರು ಮಾಡಿದ ಉಪಕಾರಗಳನ್ನು, ದೇವರು ಮಾಡಿದಂತಹ ಅದ್ಭುತಗಳನ್ನು ಮನನ ಮಾಡಿ ಆತನಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥದಕ್ಕೆ ಕಾರಣ ಉಂಟೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆರಾಧನೆ ಕೇವಲ ಒಂದು ವಾಡಿಕೆಯಲ್ಲ, ದಿನಂಪ್ರತಿ ಮಾಡುವಂತಹ ಒಂದು ಕಾರ್ಯವಲ್ಲ. ಆರಾಧನೆ ಎನ್ನುವಂಥದ್ದು ದೇವರಿಗೆ ಸಲ್ಲತಕ್ಕ ಗೌರವವನ್ನ, ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನ ಸಲ್ಲಿಸುವಂಥದ್ದಾಗಿದೆ. 8ನೇ ಕೀರ್ತನೆಯಲ್ಲಿ ಇದು ದಾವೀದನು ಬರೆದಂತಹ ಒಂದು ಕೀರ್ತನೆ. ಈ 8ನೇ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದು, ಮನುಷ್ಯನಿಗೆ ದೇವರು ಅನುಗ್ರಹಿಸಿರುವ ಗೌರವಕ್ಕಾಗಿ ಆತನನ್ನ ಕೊಂಡಾಡುವುದು. ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಮೇಲುಗಳನ್ನ, ಗೌರವ ಅಂದರೆ ದೇವರು ನಮ್ಮನ್ನ ಒಂದು ಶ್ರೇಷ್ಠವಾದ ಪದವಿಯಲ್ಲಿ ಇಟ್ಟಿದ್ದಕ್ಕಾಗಿ ನಾವು ದೇವರನ್ನ ಕೊಂಡಾಡುವಂಥವರಾಗಿರಬೇಕು ಎಂಬುದಾಗಿ ಈ ಒಂದು ಕೀರ್ತನೆಯ ಮೇಲ್ಭಾಗದಲ್ಲಿ ಕೀರ್ತನೆಗಾರನು ಬರೆದಿದ್ದಾನೆ. ಏನು ದೇವರು ನಮಗೆ ಕೊಟ್ಟಿರುವಂತಹ ಗೌರವ? 4ನೇ ವಾಕ್ಯದಲ್ಲಿ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? 5ನೇ ವಾಕ್ಯ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದೆ. ಅಂದ್ರೆ ದೇವರು ಮನುಷ್ಯನಿಗೆ ಅನುಗ್ರಹಿಸಿದಂತಹ ಗೌರವ ಅನ್ನುವಂಥದ್ದು ಎಲ್ಲ ಸೃಷ್ಟಿಗಳ ಮೇಲೆ ಪ್ರಭುತ್ವವನ್ನು ಕೊಟ್ಟಿರುವಂಥದ್ದು. See, we are not an ordinary people. See, ಮನುಷ್ಯ ಅನ್ನುವಂಥದ್ದು ಒಬ್ಬ ಸಾಧಾರಣವಾದಂತಹ ಒಂದು ಸೃಷ್ಟಿಯಲ್ಲ. ದೈವಿಕವಾದ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಮನುಷ್ಯ ಅನ್ನುವಂಥದ್ದು ಅತ್ಯುನ್ನತವಾದಂತಹ ಒಂದು ಸ್ಥಾನದಲ್ಲಿ ಇರುವಂಥದ್ದು. ಸೊ ಈಗಿರಲಾಗಿ ಯಾವುದಕ್ಕೋಸ್ಕರವಾಗಿ ನಾವು ದೇವರನ್ನ ಕೊಂಡಾಡಬೇಕಂದ್ರೆ, ಸೊ ದೇವರು ನಮಗೆ ಕೊಟ್ಟಿರುವಂತಹ ಗೌರವವನ್ನ, ಈ ಸೃಷ್ಟಿಯಲ್ಲಿ ದೇವರು ನಮ್ಮ ಮೇಲೆ ತೋರಿಸಿರುವಂತಹ ಆ ಶ್ರೇಷ್ಠತೆಯನ್ನ ಅರ್ಥ ಮಾಡಿಕೊಂಡು ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನೋಡಿ, ಆದಿಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸುವಂಥದ್ದಾಗಿ ನಾವು ನೋಡುತ್ತೇವೆ. ನಂತರವಾಗಿ 1ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ ನಂತರವಾಗಿ 28ನೇ ವಾಕ್ಯ ಹೇಳ್ತಾ ಇದೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ
ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಸೊ ಯಾಕೆ ನಾವು ದೇವರನ್ನ ಸ್ತುತಿಸಬೇಕು ಅಂದ್ರೆ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಮೇಲುಗಳನ್ನ, ಯಾತಕ್ಕೋಸ್ಕರವಾಗಿ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ದೇವರನ್ನ ಸ್ತುತಿಸಬೇಕು? ಎರಡನೇ ಪ್ರಶ್ನೆ. ನಮಗೆ ಗೊತ್ತು, ಮಾನವ ಅಥವಾ ಮನುಷ್ಯ ಪಾಪ ಮಾಡಿ ದೇವರಿಂದ ಬಲು ದೂರ ಹೋಗಿದ್ದ. ಹೀಗಿರುವಲ್ಲಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ಮಾನವನ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಆತನನ್ನು ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ಸಕಲ ಮನುಷ್ಯರ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿದ್ದಾನೆ. ಯಾತಕ್ಕೋಸ್ಕರವಾಗಿ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬ ಪ್ರಶ್ನೆಗೆ ಉತ್ತರ, ದೇವರಿಂದ ಬಲು ದೂರ ಹೋಗಿದ್ದ ನಾವುಗಳು ತಂದೆಯಾದ ದೇವರ ಪ್ರೀತಿಯ ಮೂಲಕವಾಗಿ ಯೋಹಾನ 3:16 ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿರುವುದರಿಂದ ಈ ಮುಂಜಾನೆಯಲ್ಲಿ ನಾವುಗಳು ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮರಿಬಾರದು. ಇದು ದೇವರು ಹೊಸ ಒಡಂಬಡಿಕೆಯ ದೇವಜನರಾದ ನಮಗೆ ಕೊಟ್ಟಿರುವಂತಹ ಒಂದು ಗೌರವ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವ. ಆರಾಧನೆ ಎನ್ನುವಂಥದ್ದು ಆಲಯಗಳಿಗೆ ಹೋಗುವಂಥದ್ದಲ್ಲ. ಆರಾಧನೆಯು ಹಾಡುಗಳನ್ನು ಹಾಡುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ಕಾಣಿಕೆಗಳನ್ನು ಸಮರ್ಪಿಸುವಂಥದ್ದಲ್ಲ. ಅಪೊಸ್ತಲನಾದ ಪೌಲನು ರೋಮಾ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ಹಳೆ ಒಡಂಬಡಿಕೆಯ ಆರಾಧನೆಯ ಒಂದು ಪ್ರತೀಕವಾಗಿ ಅಥವಾ ಹಳೆ ಒಡಂಬಡಿಕೆಯ ಆರಾಧನೆಯ ಒಂದು ಉದಾಹರಣೆಯಾಗಿ ಪೌಲನು ಹೇಳುವಂಥದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆ. ಪ್ರಿಯರೇ, ಪ್ರತಿ ಭಾನುವಾರ ನಾವು ದೇವರನ್ನ ಆರಾಧಿಸುವುದಕ್ಕೆ ಅಥವಾ ದೇವರ ಪ್ರೀತಿಯನ್ನು ಮನನ ಮಾಡುವುದಕ್ಕೆ ಆಲಯಗಳಲ್ಲಿ ಸೇರಿ ಬರುವಂತಹ ಸಂದರ್ಭಗಳಲ್ಲಿ ನಾವು ಯೋಚಿಸಬೇಕಾದಂತಹ ಒಂದು ಸತ್ಯ ಏನು ಗೊತ್ತಾ? ಕಳೆದ ಭಾನುವಾರ ಆರಾಧಿಸಿದಂತಹ ಅನೇಕರು, ಕಳೆದ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ ಸಂದರ್ಭ ಅವಕಾಶ ಲಭಿಸಿದಂತಹ ಅನೇಕರು ಈ ಭಾನುವಾರ ಚರಿತ್ರೆಯ ಪುಟದಲ್ಲಿ ಚರಿತ್ರೆಯಾಗಿ ಮಾರ್ಪಟ್ಟಿದ್ದಾರೆ. ನಾನು ಹೇಳುವ ರೀತಿಯಲ್ಲಿ ಕಳೆದ ಭಾನುವಾರ ಕೇವಲ ಜನನ ಪ್ರಮಾಣ ಪತ್ರವನ್ನು ಮಾತ್ರ ಹೊಂದಿಕೊಂಡಿದ್ದಂತಹ ಅನೇಕರು ಮರಣ ಪ್ರಮಾಣ ಪತ್ರವನ್ನ ಸಹ ಪಡ್ಕೊಂಡಿದ್ದಾರೆ. But still we are alive. ಕಳೆದ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ ಸಂದರ್ಭ ಇದ್ದಾಗ್ಯೂ ಈ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಯೋಚಿಸಿ ಕುಳಿತಂತಹ ಅನೇಕರು ಇವತ್ತು ಚರಿತ್ರೆಯ ಪುಟದಲ್ಲಿ ಸೇರಿಕೊಂಡಿರುವಾಗ, ಪ್ರಿಯರೇ, ನಾವುಗಳು ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ
ಆರಾಧನೆ. ಆಫರ್ ಯುವರ್ ಬಾಡಿ ಆಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್. ಅರ್ಥ, ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವಂಥದ್ದು. ಕಳೆದ ಭಾನುವಾರದಿಂದ ಈ ಭಾನುವಾರದ ತನಕ ನಮ್ಮ ಜೀವಿತದ ಪ್ರಯಾಣದ ಒಂದು ನಕ್ಷೆಯನ್ನ, ಒಂದು ಗ್ರಾಫ್ ಅನ್ನ ನಾವು ಬರೆದು ನೋಡೋಣ. ಸೋಮವಾರ ಕೆಲಸಕ್ಕೆ ಹೋದಂತಹ ಸಮಯದಿಂದ ನಮ್ಮ ಜೀವಿತದ ಗ್ರಾಫ್ ಅನ್ನ ಬರೆದು ನೋಡ್ರಿ. ಆರ್ ವಿ ವಾಕ್ ಇನ್ ಗಾಡ್ಸ್ ವೇ? ದೇವರು ನಮಗಾಗಿ ಸಿದ್ಧ ಮಾಡಿದಂತಹ ಮಾರ್ಗದಲ್ಲಿ ನಾವು ನಡೆದಿದ್ದೇವಾ? ಅಥವಾ ಅಬ್ರಹಾಮನು ದೇವರ ಸಮ್ಮತಿಯನ್ನ ಪಡೆಯದೆ ಐಗುಪ್ತಕ್ಕೆ ಇಳಿದು ಹೋದ ರೀತಿಯಲ್ಲಿ ನಾವು ಇಳಿದು ಹೋಗಿದ್ದೇವಾ? ಯಾತಕ್ಕೋಸ್ಕರವಾಗಿ ನಾವು ದೇವರನ್ನ ಆರಾಧನೆ ಮಾಡಬೇಕು? ದೇವರು ನಮಗೆ ಕೊಟ್ಟಿರುವಂತಹ ಗೌರವವನ್ನು ನೆನೆಸಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ದೇವರ ಪ್ರೀತಿಯನ್ನ, ದೇವರ ಕರುಣೆಯನ್ನ ಮನನ ಮಾಡಿಕೊಂಡು ಆತನನ್ನು ನಾವು ಆರಾಧಿಸುವಂತವರಾಗಿರುವ. ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ದ ಕರಪ್ಷನ್ ಆಫ್ ಕ್ರಿಯೇಷನ್, ಸೃಷ್ಟಿಯ ಭ್ರಷ್ಟತೆ. ಕರಪ್ಷನ್. ಸೊ ವಿ ನೋ ದ ವರ್ಡ್ ಕರಪ್ಷನ್, ಭ್ರಷ್ಟಾಚಾರ. ಸೊ ನಮ್ಮೆಲ್ಲರಿಗೂ ಚಿರಪರಿಚಿತವಿರುವಂತಹ ಒಂದು ಪದ. ಸೊ ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹವನ್ನು ಕೊಡುವಂತವರು. ಪ್ರತ್ಯೇಕವಾಗಿ ನಾವು ವಾಸಿಸುವಂತಹ ಸುತ್ತಮುತ್ತಲು ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಯಬೇಕಾದರೆ ಈ ಭ್ರಷ್ಟಾಚಾರದಲ್ಲಿ ಭಾಗಿಗಳಾಗುವಂತಹ ಒಂದು ಸನ್ನಿವೇಶದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕೇವಲ 100 ರೂಪಾಯಿಯಲ್ಲಿ ಅಥವಾ 150 ರೂಪಾಯಿಗಳಲ್ಲಿ, ಇಲ್ಲ 1000 ರೂಪಾಯಿಗಳಲ್ಲಿ ಮಾಡಿ ಮುಗಿಸಬೇಕಾದ ಕೆಲಸಕ್ಕೆ ನಾವು 10, 20, 50, 80, 1 ಲಕ್ಷ ಕೊಡುವಂತಹ ಒಂದು ಸನ್ನಿವೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸೊ ಭ್ರಷ್ಟಾಚಾರ, ಕರಪ್ಷನ್ ಇಸ್ ನಾಟ್ ಎ ನ್ಯೂ ವರ್ಡ್ ಟು ಅಸ್. ಇತರೆ ದೇಶಗಳಲ್ಲಿ ಅದು ಇಲ್ಲದೆ ಇರಬಹುದು. ಆದರೆ ಸೊ ವೇರ್ ವಿ ಆರ್ ಲಿವಿಂಗ್, ಇಟ್ ಇಸ್ ಎ ಕರಪ್ಟೆಡ್. ಸೊ ನಾವು ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಕರಪ್ಷನ್ ಇನ್ ದ ಸೊಸೈಟಿ. ಸೊ ಇಲ್ಲಿ ನಾವು ನೋಡಿದಂಥದ್ದು ಕರಪ್ಷನ್ ಕ್ರಿಯೇಷನ್, ಸೃಷ್ಟಿಯಲ್ಲಿ ಭ್ರಷ್ಟತೆ ಅಥವಾ ಸೃಷ್ಟಿಯ ಭ್ರಷ್ಟತೆ. It may be a new word to us. See, corruption ಅನ್ನುವಂಥದ್ದು we know everything. But ಸೃಷ್ಟಿಯ ಭ್ರಷ್ಟತೆ, corruption of creation, it may be a new word to us. How it happened? ಯಾವ ರೀತಿ ಸಂಭವಿಸಿತು? ಸೃಷ್ಟಿಯ ಭ್ರಷ್ಟತೆ ಯಾವ ರೀತಿ ಸಂಭವಿಸಿತು? ಸೊ ಇದಕ್ಕೆ ಮೂಲ ಕಾರಣ ಯಾರು? Who is the reason behind this? See, when we study the book of Genesis, ಆದಿಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ 1ನೇ ಅಧ್ಯಾಯದಲ್ಲಿ ಸೊ ನಿರಂತರವಾಗಿ ಕಾಣುವಂತಹ ಒಂದು ಪದ ಇದೆ. And God said, and God saw it is good. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. 10ನೇ ವಾಕ್ಯದ ಕೊನೆಯ ಭಾಗ. 12ನೇ ವಾಕ್ಯದ ಕೊನೆಯ ಭಾಗ, ಆತನು ಅದನ್ನು ಒಳ್ಳೆಯದೆಂದು ನೋಡಿದನು.
18ನೇ ವಾಕ್ಯದ ಕೊನೆ ಭಾಗ, ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. 21ನೇ ವಾಕ್ಯದ ಕೊನೆ ಭಾಗ, ಅದನ್ನು ಒಳ್ಳೆಯದೆಂದು ನೋಡಿದನು. 25ನೇ ವಾಕ್ಯದ ಕೊನೆ ಭಾಗ, ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಸೊ ನಾನು ಎನಿಸ್ತೇನೆ, ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಹೋಲಿಕೆಯಾಗಿ ಸೃಷ್ಟಿ ಮಾಡಿದ ನಂತರ ಅಲ್ಲೂ ಸಹ ಆತನು ಅದನ್ನು ಒಳ್ಳೆಯದೆಂದು ನೋಡಿರಬಹುದು. ಇಲ್ಲಿ ಬರೆಯಲಿಲ್ಲ. ಸೊ ನನ್ನ ಒಂದು ಅನಿಸಿಕೆ. ಸೊ ಅದೇ ರೀತಿಯಲ್ಲಿ ಆದಾಮನ ಪಕ್ಕೆಯ ಎಲುಬನ್ನ ತೆಗೆದು ಒಂದು ಸ್ತ್ರೀ ರೂಪವನ್ನ ಮಾಡಿದಾಗಲೂ ಯೆಹೋವನು ಅದನ್ನು ಒಳ್ಳೆಯದೆಂದು ನೋಡಿರ್ತಾನೆ. ಅಂದರೆ ದೇವರ ಸೃಷ್ಟಿ ಒಳ್ಳೆಯದಾಗಿತ್ತು. ಈ ಒಳ್ಳೆಯ ಸೃಷ್ಟಿಯಲ್ಲಿ ಹೌ ದ ಕರಪ್ಷನ್ ಎಂಟರ್ಡ್, ಭ್ರಷ್ಟತೆ ಯಾವ ರೀತಿಯಾಗಿ ಪ್ರವೇಶ ಮಾಡ್ತು, ವಾಟ್ ದ ರೀಸನ್ ಬಿಹೈಂಡ್. ಸೊ ಇದರ ಹಿಂದೆ ಇರುವಂತಹ ಕಾರಣಗಳು ಯಾವುದು? ಸೊ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅವನನ್ನ ಏದೇನ್ ಎಂಬ ತೋಟದಲ್ಲಿ ಸ್ಥಾಪಿಸಿ ಅದರ ಜವಾಬ್ದಾರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ದೇವರು ಕೆಲವು ನಿಯಮಗಳನ್ನ ಆತನು ಕೊಡುವಂತದ್ದಾಗಿ ನಾವು ನೋಡುತ್ತೇವೆ. 17ನೇ ವಾಕ್ಯದಲ್ಲಿ, ಸೊ ನೀನು ಈ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆದರ ಕೆಟ್ಟದರ ಹರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಸಿ, ಕರಪ್ಷನ್ ಇಸ್ ನಥಿಂಗ್ ಬಟ್, ಕರಪ್ಷನ್ ಅನ್ನುವಂಥದ್ದು ಏನು? ನಿಯಮವನ್ನ ಉಲ್ಲಂಘಿಸುವಂಥದ್ದು, ಬ್ರೇಕಿಂಗ್ ದ ಲಾ. ಬ್ರೇಕಿಂಗ್ ದ ಲಾ. ಸೊ ಇಲ್ಲಿ ಸರ್ವಶಕ್ತನಾದ ದೇವರು ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯನಾದ ಆದಾಮನಿಗೆ, ಆದಾಮನ ಪಕ್ಕೆಯ ಎಲುಬುಗಳಿಂದ ರೂಪಿಸಿದಂತಹ ಅವ್ವಳಿಗೆ ಅವರ ದೈನಂದಿನ ಜೀವಿತಕ್ಕೆ ಬೇಕಾದದೆಲ್ಲವನ್ನ ಸೃಷ್ಟಿ ಮಾಡಿ ಅವರನ್ನ ಏದೇನೆಂಬ ತೋಟದಲ್ಲಿ ನೆಲೆಗೊಳಿಸಿ ಅವರನ್ನ ಅಲ್ಲಿ ಒಂದು ಜವಾಬ್ದಾರಿಯನ್ನ ಕೊಟ್ಟು ನೇಮಿಸಿರಲಾಗಿ ಅವರಿಗೆ ಆಹಾರಕ್ಕೆ ಬೇಕಾದಂತಹ ಎಲ್ಲ ವಿಧವಾದ ಫಲಗಳು ಅಲ್ಲಿ ಇದ್ದಿರಲಾಗಿಯೂ ಸಹ ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನ ತಿನ್ನುವುದರ ಮೂಲಕ ದೇವರ ನಿಯಮವನ್ನ ಉಲ್ಲಂಘಿಸುವಂತವರಾಗಿ ಮಾರ್ಪಟ್ಟರು. ಇವತ್ತು ನಮ್ಮ ಸಮಾಜದಲ್ಲಿ ಪ್ರತ್ಯೇಕವಾಗಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಸರ್ಕಾರದವರು ಪ್ರತಿಯೊಬ್ಬ ಉದ್ಯೋಗಿಗೆ, ಪ್ರತಿಯೊಬ್ಬ ಆಫೀಸರ್ಸ್ಗಳಿಗೆ ಉತ್ತಮವಾದಂತಹ ಸಂಬಳವನ್ನ ಕೊಟ್ಟಾಗ್ಯೂ ಸಹ, ಸಕಲ ವಿಧವಾದ ಸವಲತ್ತುಗಳನ್ನು ಕೊಡುತ್ತಿದ್ದಾಗ್ಯೂ ಸಹ, ಒಂದು ಕೆಲಸವನ್ನ ಮಾಡುವುದಕ್ಕೋಸ್ಕರವಾಗಿ ಅಡ್ಡದಾರಿಯ ಮೂಲಕವಾಗಿ ಹಣವನ್ನ ಪೀಕುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಇಲ್ಲಿ ದೇವರು ಆದಾಮನಿಗೆ ಅವ್ವಳಿಗೆ ಎಲ್ಲವನ್ನ ಸೃಷ್ಟಿ ಮಾಡಿ, ಅವರ ಆಹಾರಕ್ಕೆ ಬೇಕಾದದೆಲ್ಲವನ್ನ ಸೃಷ್ಟಿ ಮಾಡಿ ಅವರನ್ನ ಏದೇನೆಂಬ ತೋಟದಲ್ಲಿ ಒಂದು ಸಂರಕ್ಷಣೆಯಲ್ಲಿ, ದೇವರ ಸಂರಕ್ಷಣೆಯ ವಲಯದಲ್ಲಿ ಹಾಕಿ ಇಟ್ಟಾಗ್ಯೂ ಸಹ ದೇವರು ಕೊಟ್ಟಿದ್ದಂತಹ ಆಶೀರ್ವಾದಗಳಲ್ಲಿ ತೃಪ್ತಿಗೊಳ್ಳದೆ ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನ
ಸರ್ಪದ ಮಾತಿಗೆ ಅಥವಾ ಸರ್ಪದ ಕುಯುಕ್ತಿಗೆ ಒಳಪಟ್ಟು ತಿಂದದ್ದರ ಫಲವಾಗಿ ಭ್ರಷ್ಟತೆ ಸೃಷ್ಟಿಯಲ್ಲಿ ತನ್ನ ನೆಲೆಯನ್ನು ಊರ್ತು. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು, ಯೆಹೋವ ದೇವರು ಆದಾಮನಿಗೆ ಹೇಳುವಂತಹ ಮಾತು, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಫಲವನ್ನು ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ದಿಸ್ ಇಸ್ ಹೌ ದ ಸಿನ್ ಎಂಟರ್ಡ್. ದಿಸ್ ಇಸ್ ಹೌ ದ ಕರಪ್ಷನ್ ಎಂಟರ್ಡ್. ದೇವರು ಶುದ್ಧವಾಗಿಯೂ ಪಾರದರ್ಶಕವಾಗಿಯೂ ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರ ಮಾತನ್ನ ಮೀರಿದರ ಫಲವಾಗಿ ಅಶುದ್ಧಿಯು, ಪಾರದರ್ಶಕತೆ ಇಲ್ಲದೆ ಇರುವಂತಹ ಕಾರ್ಯ ಭೂಮಿಗೆ ಪ್ರವೇಶ ಮಾಡಿತು. ಸೊ ಇದರ ಫಲವಾಗಿ ಏನಾಯಿತು? ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸ್ವಂತ ಅಣ್ಣ ತಮ್ಮನನ್ನ ಕೊಂದಾಕ್ಬಿಟ್ಟ. ಭ್ರಷ್ಟತೆ. ಅದಾದ ಮೇಲೆ ಆದಿಕಾಂಡ 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ಅಹಂಕಾರ. ಅಲ್ಲಿ ನಾವು ನೋಡುವಂಥದ್ದು ಪ್ರತ್ಯೇಕವಾಗಿ 6ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ. ಆ ಒಂದು ಭ್ರಷ್ಟತೆಯ ನಂತರ ಅವರ ಯೋಚನೆ ಸಹ ಪಾಪಮಯವಾಗಿ ಮಾರ್ಪಡಿತು. ನಾವು ಹಿಂಗೆ ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅವರು ಒಂದು ದೊಡ್ಡ ಗೋಪುರವನ್ನು ಕಟ್ಟುವುದಕ್ಕೆ ತೀರ್ಮಾನ ಮಾಡಿದ್ರು. ಕರಪ್ಷನ್. ದೇವರು ಒಳ್ಳೆಯದೆಂದು ನೋಡಿದ ಸೃಷ್ಟಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ, ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರ ಮಾತಿಗೆ ಅವಿಧೇಯರಾಗಿ ಹೋದದರ ಫಲವಾಗಿ ಆ ಸೃಷ್ಟಿ ಭ್ರಷ್ಟತೆಯಿಂದ ತುಂಬಲ್ಪಡ್ತು. ಇಟ್ ಇಸ್ ಕರಪ್ಟೆಡ್. ಪ್ರಿಯರೇ, ನಮ್ಮ ದೈನಂದಿನ ಜೀವಿತದೊಂದಿಗೆ ಈ ಒಂದು ವಾಕ್ಯವನ್ನ ತುಲನೆ ಮಾಡಿ ನೋಡೋದಾದ್ರೆ, ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ನಾವು ದೇವರ ಮಾತಿಗೆ ಅವಿಧೇಯರಾಗಿ ಜೀವಿಸುತ್ತಾ ಇದ್ದೇವೆ. ಇನ್ ಅವರ್ ಡೇ ಟು ಡೇ ಲೈಫ್, ನಮ್ಮ ದೈನಂದಿನ ಜೀವಿತದಲ್ಲಿ ಭ್ರಷ್ಟತೆ ಅನ್ನುವಂಥದ್ದು ದೇವರ ನಿಯಮವನ್ನ ಉಲ್ಲಂಘಿಸುವಂಥದ್ದು. ಕರಪ್ಷನ್ ಅನ್ನುವಂಥದ್ದು ಅನ್ಲಾಫುಲ್ ಆಕ್ಷನ್ ಇನ್ ದ ವರ್ಡ್ಲಿ ಸೆನ್ಸ್. ಲೌಕಿಕವಾದ ದೃಷ್ಟಿಯಲ್ಲಿ ಕರಪ್ಷನ್ ಅಥವಾ ಭ್ರಷ್ಟಾಚಾರ ಅನ್ನುವಂಥದ್ದು ಮಿಸ್ಯೂಸಿಂಗ್ ದ ಪವರ್, ಮಿಸ್ಯೂಸಿಂಗ್ ದ ಫಂಡ್, ಸೋ ಅಂಡ್ ಸೋ. ಆಧ್ಯಾತ್ಮಿಕ ರೀತಿಯಲ್ಲಿ ಭ್ರಷ್ಟತೆ ಅನ್ನುವಂಥದ್ದು ದೇವರ ಆಜ್ಞೆಗಳನ್ನು ಉಲ್ಲಂಘಿಸುವಂಥದ್ದು. ಹೀಗಿರುವುದಾದರೆ ನಮ್ಮ ದೈನಂದಿನ ಜೀವಿತದಲ್ಲಿ ಎಷ್ಟು ಬಾರಿ ದೇವರ ನಿಯಮಗಳನ್ನು ಉಲ್ಲಂಘಿಸಿ ನಾವು ಜೀವಿಸ್ತಾ ಇದ್ದೇವೆ?
ಯೆಶಾಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ. ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರ ಕುರಿತಾಗಿ ಹೇಳಿರುವಂತಹ ಮಾತುಗಳು. ಪ್ರತ್ಯೇಕವಾಗಿ ಆ 5ನೇ ಅಧ್ಯಾಯವನ್ನು ನಾವು ಪೂರ್ಣವಾಗಿ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಕಾಣುವಂತಹ ಕೆಲವು ಕಾರ್ಯ, ಅದರ 1ರಿಂದ 7 ವಾಕ್ಯದ ಒಂದು ಭಾಗ, 8ರಿಂದ 24 2ನೇ ಭಾಗ, 25ರಿಂದ 30 ಅದರ ರಿಸಲ್ಟ್ ಏನೆಂಬುದಾಗಿ ನೋಡಿ. ಪ್ರಾರಂಭ ಭಾಗದಲ್ಲಿ ಸರ್ವಶಕ್ತನಾದ ಯೆಹೋವನು ಒಂದು ಸಾಮ್ಯ ರೂಪವಾದ ಕಾರ್ಯವನ್ನು ಹೇಳುವಂಥದ್ದಾಗಿ ನಾವು ನೋಡ್ತೇವೆ. ಅದರ ಸಂಕ್ಷಿಪ್ತತೆ ಎನ್ನುವಂಥದ್ದು, ಒಬ್ಬ ತೋಟಗಾರ ಒಂದು ಗುಡ್ಡದ ಮೇಲೆ ಒಂದು ದ್ರಾಕ್ಷೆ ತೋಟವನ್ನು ಮಾಡ್ದ. ಸಾರವತ್ತಾದ ಅಂದರೆ ಅತ್ಯಮೂಲ್ಯವಾದಂತಹ ಒಂದು ಜಾಗದಲ್ಲಿ, ವಿತ್ ಫುಲ್ ಆಫ್ ಫರ್ಟಿಲೈಸರ್ಸ್. ಸೊ ಇವನು ದ್ರಾಕ್ಷೆ ತೋಟವನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಭೂಮಿಯನ್ನ ನೇಗಿಲ ಮೂಲಕ ಅಗೆತ ಮಾಡಿ ಅದರಲ್ಲಿದ್ದ ಎಲ್ಲ ಕಲ್ಲುಗಳನ್ನ ಮುಳ್ಳುಗಳನ್ನ ತೆಗೆದು ಹಾಕದ. ಕಳೆದ ವಾರ ನಾವು ಬಿತ್ತುವವನ ಸಾಮ್ಯದ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ. ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಆಗಲಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಆಗಲಿ ವ್ಯವಸಾಯ ಅನ್ನುವಂಥದ್ದು ಅವರ ಮೂಲ ಕಸುಬು. ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಮಾಡ್ತಾ ಇದ್ದಾನೆ, ಅಗೆತ ಮಾಡಿ ಉಳುಮೆ ಮಾಡಿ ಕಲ್ಲುಗಳನ್ನೆಲ್ಲ ಬೇರ್ಪಡಿಸಿ ತೆಗೆದುಹಾಕಿ ಮುಳ್ಳುಗಳನ್ನ ಬೇರುಗಳನ್ನ ಎಲ್ಲವನ್ನ ತೆಗೆದುಹಾಕ್ಬಿಟ್ಟು ಒಳ್ಳೆಯ ದ್ರಾಕ್ಷೆ ಲತೆಗಳನ್ನ ನೆಟ್ಟದ. ಅದರ ಫಲಕಾಲ ಬಂದಂತಹ ಸಂದರ್ಭದಲ್ಲಿ ನೋಡಿ, ಅದು ಮಾತ್ರವಲ್ಲ, ಆ ದ್ರಾಕ್ಷೆಯ ಕೊಯ್ಲನ್ನ ಸಂರಕ್ಷಿಸಿ ಇಡುವುದಕ್ಕೆ, ಆ ದ್ರಾಕ್ಷೆಯ ಹಣ್ಣುಗಳಿಂದ ದ್ರಾಕ್ಷಾರಸವನ್ನ ತೆಗೆಯುವುದಕ್ಕೆ ಬೇಕಾದಂತಹ ಎಲ್ಲ ವಿಧವಾದ ಕಾರ್ಯಗಳನ್ನು ಸಿದ್ಧಪಡಿಸಿಕೊಂಡಿದ್ದ. ಆದರೆ ಹಣ್ಣು ಬಿಡುವಂತಹ ಸಂದರ್ಭ ಬಂದಾಗ ಒಳ್ಳೆಯ ಫಲಗಳನ್ನು ಕೊಡಬೇಕಾಗಿದ್ದ ದ್ರಾಕ್ಷೆ ಲತೆಗಳು ಒಲಸು ಹಣ್ಣನ್ನ ಕೊಟ್ಟಿತು. ನೋಡಿ, ಇದು ಇಸ್ರಾಯೇಲರ ಚರಿತ್ರೆಯೊಂದಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಾರ್ಯ. ನೋಡಿ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಅಬ್ರಹಾಮನನ್ನ ಕರೆದು ಬೇರ್ಪಡಿಸುವಂಥದ್ದು. ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ವಾಗ್ದಾನ ಅನ್ನುವಂಥದ್ದು ಆದಿಕಾಂಡ 12ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, 2ನೇ ವಾಕ್ಯ, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ. ಸೊ ನೀನು ಆಶೀರ್ವಾದ ನಿಧಿಯಾಗುವಿ. ಸೊ ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದು ದೇವರು ಅಬ್ರಹಾಮನನ್ನ ಕರೆದು ಬೇರ್ಪಡಿಸಿದಾಗ ಅಬ್ರಹಾಮನ ಸಂತತಿಯ ಮೂಲಕ ಭೂ ಜನಾಂಗಕ್ಕೆ ಬರಲಿರುವ ಆಶೀರ್ವಾದದ ಕುರಿತಾಗಿ ಹೇಳಿದಂಥದ್ದು. ಸೊ ನಮಗೆ ಗೊತ್ತು, ಅಬ್ರಹಾಮ ಹೊರಟು ಬಂದ, ಜೊತೆಗೆ ಲೋಟ ಬಂದ. ಲೋಟ ಸೊದೋಮ್ ಗೋಮರದ ಕರೆಗೆ ಹೊರಟು ಹೋದ, ಯೊರ್ದಾನಿನ ನೀರಾವರಿಯನ್ನು ಕಂಡುಬಿಟ್ಟು ಆ ಕಡೆಗೆ ಹೊರಟು ಹೋದ. ಅಬ್ರಹಾಮನು ನೋಡಿದಾಗ ಎಲ್ಲವೂ ಮರುಭೂಮಿ. ಸೊ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ಹೇಳಿರುವಂಥದ್ದು,
ನೀನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಕಡೆಗೆ ಕಣ್ಣೆತ್ತಿ ನೋಡು. ಈ ಕಾಣುವಂತ ದೇಶವನ್ನು ನಿನಗೂ ನಿನ್ನ ಸಂತತಿಗೆ ನಾನು ಬಾಧ್ಯವಾಗಿ ಕೊಡ್ತೇನೆ. ಸೊ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುವಂತಹ ಸಂದರ್ಭದಲ್ಲಿ ಈ ಕಾನಾನ್ ಪ್ರದೇಶ ಅನ್ನುವಂಥದ್ದು ಕೇವಲ ಮರುಭೂಮಿ ಮಾತ್ರ, ಕೇವಲ ಮುಳ್ಳು ಪೊದೆಗಳಿಂದ ತುಂಬಲ್ಪಟ್ಟಿರುವಂತಹ ಸ್ಥಳ ಮಾತ್ರ. ಆದರೆ 400 ವರ್ಷದ ಒಂದು ಪ್ರಯಾಣ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶಕ್ಕೆ ಹೋದಂಥದ್ದು. ನೋಡಿ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಹಾಲು ಜೇನು ಹರಿಯುವ ದೇಶದ ಆ ಒಂದು ಪ್ರತೀತಿಗೆ ಈ ದೇಶಗಳು ಮಾರ್ಪಟ್ಟಾಗ ದೇವರು ಮೋಶೆಯ ಮೂಲಕ ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಬರಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ನಂತರ ಯೋಶುವನ ಕಾಲದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರಿಗೆ ಕಾನಾನ್ ದೇಶವನ್ನು ವಿಭಾಗ ಮಾಡಿಕೊಡ್ತಾ ಇದ್ದಾನೆ. 11 ಗೋತ್ರದವರಿಗೆ, ಲೇವಿಯರನ್ನು ಹೊರತುಪಡಿಸಿ. ಕಾರಣ ಲೇವಿಯರು ಕಾಣಿಕೆಯ ಮೂಲಕವಾಗಿ ಜೀವಿಸುವಂಥವರು. ಸೊ ಲೇವಿಯರು ಇತರೆ ಗೋತ್ರಗಳೊಂದಿಗೆ ಸೇರಿ ವಾಸ ಮಾಡಬೇಕು. ಅವರಿಗೆ ಪ್ರತ್ಯೇಕವಾದಂತಹ ಒಂದು ಸ್ಥಳದ ಅವಶ್ಯಕತೆ ಇಲ್ಲ. ಆದರೆ ನಾವು ನ್ಯಾಯಸ್ಥಾಪಕರುಗಳ ಪುಸ್ತಕಕ್ಕೆ ನಾವು ಕಾಲಿಡುವಂತಹ ಸಂದರ್ಭದಲ್ಲಿ ಪ್ರಾರಂಭದ 1-2 ಅಧ್ಯಾಯಗಳಲ್ಲಿ ನಾವು ಕಾಣುವಂಥದ್ದು, ಯೆಹೋಶುವನು ತೀರಿ ಹೋದ. ಯೆಹೋಶುವನ ಕಾಲದಲ್ಲಿದ್ದಂಥ ಹಿರಿಯರು ತೀರಿ ಹೋಗ್ಬಿಟ್ರು. ಈಗ ಇರುವಂಥದ್ದು ಹೊಸ ಸಂತತಿ, ದ ನ್ಯೂ ಜನರೇಷನ್. ಸೊ ಟುಡೇ ವಿ ಕಾಲ್ ನ್ಯೂ ಜನರೇಷನ್ ಚರ್ಚ್. ಸೊ ಈ ಹೊಸ ಸಂತತಿ, ದೇ ಡೋಂಟ್ ನೋ ಹೂ ಇಸ್ ಗಾಡ್. ಅವರಿಗೆ ದೇವರು ಯಾರೆಂಬುದಾಗಿ ಗೊತ್ತಿಲ್ಲ, ಯೆಹೋವನು ಯಾರೆಂಬುದಾಗಿ ಗೊತ್ತಿಲ್ಲ. ಯೆಹೋವನು ಇಸ್ರಾಯೇಲರಿಗೆ ತಮ್ಮ ಪಿತೃಗಳಿಗೆ ಮಾಡಿದಂತಹ ಅದ್ಭುತ ಕಾರ್ಯಗಳ ಕುರಿತಾಗಿ ತಿಳುವಳಿಕೆ ಇಲ್ಲ. ಯೆಹೋವನು ಅವರನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿದ ರೀತಿಯ ಕುರಿತಾಗಿ ತಿಳುವಳಿಕೆ ಇಲ್ಲ. ಕಾರಣ ಏನು? ಅವರಿಗೆ ಬೇಕಾಗಿಲ್ಲ ಅವಲ್ಲ. ಇವತ್ತು ನಮ್ಮ ಪಟ್ಟಣದಲ್ಲಿ, ಪ್ರತ್ಯೇಕವಾಗಿ ಬೆಂಗಳೂರು ಪಟ್ಟಣದಲ್ಲಿ, there is a lot of new gen church. ಅವರಿಗೆ ಮಾನಸಾಂತರ ಬೇಡ, ಅವರಿಗೆ ಪಾಪ ಕ್ಷಮಾಪಣೆ ಬೇಡ, ಅವರಿಗೆ ಒಂದು ಸೆಟ್ಟಪಾಟಾದ ಜೀವಿತ ಬೇಡ. ಅವರಿಗೆ ಬೇಕಾಗಿರುವಂಥದ್ದು ಕುಣಿಯೋದಷ್ಟೇ. ಸಭೆಗೆ ಬರ್ತಾರೆ, ಹಾಡಾಡ್ತಾರೆ, ಆ ಕಡೆ ಕುಣಿತಾ ಇರ್ತಾರೆ. ಸೊ ಅವರ ಲೆಕ್ಕದಲ್ಲಿ ಆರಾಧನೆ ಅನ್ನುವಂಥದ್ದು ಕುಣಿದಾಡುವುದು. ನಾನು ಪ್ರಾರಂಭದಲ್ಲಿ ಅದೇ ಹೇಳಿದೆ, ಆರಾಧನೆ ಅನ್ನುವಂಥದ್ದು ಯಾವುದೋ ಒಂದು ಸ್ಥಳದಲ್ಲಿ ಬಂದು ಕೂಡುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ಗಂಟೆಗಟ್ಟಲೆ ನಿಂತುಕೊಂಡು ಹಾಡಾಡುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು ಆರಾಧನೆ. ಸೊ ಈ ಜನಾಂಗ ಯಾವುದು? ಯೆಹೋವನ ಕುರಿತಾಗಲಿ, ಯೆಹೋವನು ತಮ್ಮ ಪಿತೃಗಳಿಗೆ ಮಾಡಿದಂತಹ ವಿಚಾರಗಳ ಕುರಿತಾಗಲಿ ತಿಳಿಯದೇ ಇದ್ದಂತಹ ಜನಾಂಗ ಏನು ಮಾಡಿದ್ರು? ಅನ್ಯ ಜನರ ದೇವತೆಗಳನ್ನು ಪೂಜಿಸುವುದಕ್ಕೆ ಪ್ರಾರಂಭಿಸಿದ್ರು. ಸೊ ಇದರ ಮೂಲಕವಾಗಿ ಯೆಹೋವನಿಗೆ ಕೋಪವೆಬ್ಬಿಸಿದ್ರು. ನಾನು ಪ್ರಾರಂಭದಲ್ಲಿ ಹೇಳಿದೆ, ದ ಕರಪ್ಷನ್ ಇಸ್ ನಥಿಂಗ್ ಬಟ್ ಡಿಸೊಬೇಯಿಂಗ್ ಗಾಡ್ಸ್ ಕಮ್ಯಾಂಡ್. ನೋಡಿ, ಇಸ್ರಾಯೇಲರನ್ನ ಐಗುಪ್ತದಿಂದ ಬರಮಾಡುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ದಶಾಜ್ಞೆಯನ್ನು ಕೊಟ್ಟ. ಮೊದಲನೇ ಆಜ್ಞೆ, ನಾನಲ್ಲದೆ ಬೇರೆ ದೇವರುಗಳು ಇರಬಾರ್ದು, ಯಾವ ಮೂರ್ತಿಗಳನ್ನು ಮಾಡ್ಕೊಳ್ಬಾರ್ದು, ಅವುಗಳಿಗೆ ಅಡ್ಡ ಬೀಳಬಾರ್ದು.
ನೋಡಿ, ನ್ಯಾಯಸ್ಥಾಪಕಗಳ ಪುಸ್ತಕ 2ನೇ ಅಧ್ಯಾಯಕ್ಕೆ ನಾವು ಬರುವಂತ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಅವರು ಬಾಳ್ ದೇವತೆಗಳನ್ನು ಪೂಜಿಸುವುದಕ್ಕೆ ಪ್ರಾರಂಭಿಸಿದ್ರು. ಎಲ್ಲಿ ನೋಡಿ, ಹಾಲು ಜೇನು ಹರಿಯುವ ದೇಶಕ್ಕೆ ಕರೆತಂದು ಅವರನ್ನ ಅಲ್ಲಿ ಇಟ್ಟಂತಹ ಸ್ಥಳದಲ್ಲಿ ಈ ಜನಾಂಗ, ಯಾವ ಜನಾಂಗ? ಈ ಅಬ್ರಹಾಮನ ಸಂತತಿ ಬಾಳ್ ದೇವತೆಗಳನ್ನ ಪೂಜಿಸುವುದಕ್ಕೆ ಪ್ರಾರಂಭಿಸಿದ್ರು. ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಓದಿದಂಥದ್ದು ಇದೆ. ಇಲ್ಲಿ ಯೆಶಾಯನು ಹೇಳುವಂಥದ್ದು, ಸೊ ನಾನೇನ್ ಮಾಡಿದೆ, ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದಾಕಿ ಒಳ್ಳೆ ಸಸಿಗಳನ್ನು ನೆಟ್ಟಿ ಒಳ್ಳೆಯ ಫಲವನ್ನು ಎದುರು ನೋಡ್ತಾ ಇದ್ದೆ. ಯಾಕೆಂದ್ರೆ ದೇವರು ಈ ಒಂದು ಜನಾಂಗದ ಮೂಲಕ ತನ್ನ ಮಹಿಮೆಯನ್ನ ಭೂಲೋಕಕ್ಕೆ ತೋರ್ಪಡಿಸುವುದಕ್ಕೆ ಬಯಸುವಂತ ವ್ಯಕ್ತಿಯಾಗಿದ್ದ. ಪ್ರಿಯರೇ, ದೇವರು ಅಬ್ರಹಾಮನನ್ನ ಆರಿಸಿಕೊಂಡಂಥದ್ದು, ದೇವರನ್ನ, ಸತ್ಯ ದೇವರನ್ನ ಆರಾಧಿಸುವಂತ ಒಂದು ಜನಾಂಗ ಭೂಲೋಕದಲ್ಲಿ ಇದೆ ಎಂಬುದಾಗಿ ಇತರರು ಅರ್ಥ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸುತ್ತಿರುವ ನೀನು ನಾವುಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಕ್ರೈಸ್ತರಾಗಿ ಇಲ್ಲಿ ಜೀವಿಸುವಂಥದ್ದು ಕ್ರಿಸ್ತನ ಪ್ರತಿರೂಪವಾಗಿ ಆಗಿರಬೇಕು. ಸೊ ಇಲ್ಲದೆ ಹೋದ್ರೆ ನಾವು ಭ್ರಷ್ಟರಾಗಿ ಮಾರ್ಪಡ್ತೇವೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅವರು ಭ್ರಷ್ಟರಾದ ಭೃತ್ಯರು, ಕರಪ್ಟೆಡ್. ನೋಡಿ, ಇಲ್ಲಿ ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ಹೇಳ್ತಾ ಇದ್ದಾನೆ, ಸೊ ಐ ಡಿಡ್ ಎವ್ರಿಥಿಂಗ್. ನಾನು ಭೂಮಿಯನ್ನು ಉಳುಮೆ ಮಾಡಿದೆ, ಕಲ್ಲುಗಳನ್ನು ತೆಗೆದುಹಾಕದೆ, ಒಳ್ಳೆಯ ದ್ರಾಕ್ಷಿ ಸಸಿಗಳನ್ನು ನೆಟ್ಟೆ. ಆದರೆ ಫಲಕಾಲ ಬಂದಾಗ ನೀವು ಬಿಟ್ಟಂಥದ್ದು ಯಾವುದು? ಹೊಲಸು ಹಣ್ಣು. ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವಂತಹ ಎ ಗುಡ್ ನಂಬರ್ ಆಫ್ ಕ್ರಿಶ್ಚಿಯನ್, ಒಳ್ಳೆಯ ಸಂಖ್ಯೆಯ ಕ್ರೈಸ್ತರು ಒಳ್ಳೆಯ ಫಲವನ್ನು ಕೊಡುವುದರ ಬದಲಾಗಿ ಹೊಲಸು ಫಲವನ್ನು ಕೊಡುವಂತಹ ಕ್ರೈಸ್ತರಾಗಿ ಮಾರ್ಪಟ್ಟಿರುವಂಥದ್ದು ವಿಪರ್ಯಾಸದ ಸಂಗತಿಯಾಗಿದೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 16-17 ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೊ ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡಬೇಕು. ನೀವು ಕೊಡುವಂತಹ ಫಲ ನಿಲ್ಲುವಂಥದ್ದಾಗಿರಬೇಕು. ಅದೇ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೊ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡದೆ ಹೋದ್ರೆ, ಸೊ ಯು ಕೆನಾಟ್ ಡೂ ಎನಿಥಿಂಗ್. ನೀವು ಏನನ್ನ ಮಾಡಲಾರಿರಿ. ಕ್ರೈಸ್ತರಾದ ನಾವುಗಳು ಯಾಕೆ ಒಳ್ಳೆ ಫಲವನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಅಬೈಡ್ ಇನ್ ಕ್ರೈಸ್ಟ್, ವಿ ಆರ್ ನಾಟ್ ಅಬೈಡ್ ಇನ್ ದ ವರ್ಡ್ ಆಫ್ ಗಾಡ್. ನಾವು ದೇವರ ವಾಕ್ಯದಲ್ಲಿ ಆಗಲಿ ದೇವರಲ್ಲಿ ಆಗಲಿ ನಾವು ಹೊಂದಾಣಿಕೆಯಲ್ಲಿ ಇಲ್ಲ. ನಾನು ಕಳೆದ ವಾರ ಹೇಳಿದೆ, ಬಡ್ಡಿಂಗ್ ಮಾಡಬೇಕಾದ್ರೆ ಮೇಲೆ ಕಟ್ಟಿದ್ರೆ ಸಾಲದು, ಒಟ್ಟಿಗೆ ಮಾಡಬೇಕಾದನ್ನ. ಇವತ್ತು ಕೇವಲ ಮೇಲೆ ಕಟ್ಟಿರುವಂತಹ ಕ್ರೈಸ್ತರು ಭಾನುವಾರ ಕ್ರೈಸ್ತರು. ನೋಡಿ, ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಸೊ ಐ ಎಕ್ಸ್ಪೆಕ್ಟೆಡ್ ಎ ಗುಡ್ ಫ್ರೂಟ್. ನಾನು ಒಳ್ಳೆಯ ಫಲವನ್ನ ನಿರೀಕ್ಷೆ ಮಾಡಿದೆ, ಆದರೆ ನೀವು ಹೊಲಸು ಫಲವನ್ನ ಕೊಟ್ರಿ. ಕಾರಣ ದೇ ಡಿಸೊಬೇ ಗಾಡ್.
ನಾನು ಹೇಳ್ದಲ್ಲ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಆ ಬಂದಂತಹ ಒಂದು ಸಂತತಿ ಜನಾಂಗ, ದೇ ಡೋಂಟ್ ನೋ, ಅವರಿಗೆ ಯೆಹೋವನು ಯಾರೆಂಬುದಾಗಿ ಗೊತ್ತಿಲ್ಲ. ಬಟ್ ಸ್ಟಿಲ್ ದೇ ವಿಲ್ ಕಾಲ್ಡ್ ಆಸ್ ಎ ಜ್ಯೂ. ಇವತ್ತು ಸಹ ಇಸ್ರಾಯೇಲರು ಇದ್ದಾರಲ್ಲ, ದೇ ವಿಲ್ ಕಾಲ್ ದೆಮ್ಸೆಲ್ಫ್ ಆಸ್ ಎ ಜ್ಯೂ, ಬಟ್ ದೇ ಡೋಂಟ್ ನೋ ಹೂ ಇಸ್ ಯೆಹೋವಾ. ಇವತ್ತು ನಾವುಗಳು, ನಮ್ಮಲ್ಲಿ ಅನೇಕ ಕ್ರೈಸ್ತರುಗಳು, ನಾವು ಕ್ರೈಸ್ತರೆಂಬುದಾಗಿ ನಾವು ಕರೀತೇವೆ, ಬಟ್ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ. ಯೇಸು ಸ್ವಾಮಿನ ಕ್ರಿಸ್ಮಸ್ ಗೊತ್ತು, ಯೇಸು ಸ್ವಾಮಿ ಗೊತ್ತು. ಕ್ರಿಸ್ಮಸ್ 25 ಬಂದರೆ ಯೇಸು ಸ್ವಾಮಿ ಗೊತ್ತು ನಮಗೆ. ಸೊ ನಮಗೆ ಗೊತ್ತಿರುವ ಯೇಸು ಸ್ವಾಮಿ ಗೋದಲಿಯಲ್ಲಿರುವಂಥ ಯೇಸು ಸ್ವಾಮಿ. ಯಾತಕ್ಕೋಸ್ಕರವಾಗಿ ಗೋದಲಿಯಲ್ಲಿ ಹುಟ್ಟು ಬಂದ ಅದು ನಮ್ಗೆ ಗೊತ್ತಿಲ್ಲ. ನೋಡಿ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನಾವು 3:16 ಕಲ್ತಿದ್ದೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟ ಅಂತ ಹೇಳಿ ಡಿಸೆಂಬರ್ 25 ಆಚರಣೆ ಮಾಡ್ತೇವೆ. ಆದರೆ ಯಾತಕ್ಕೋಸ್ಕರವಾಗಿ ಕೊಟ್ಟ? 3:17 ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕೊಟ್ಟ. ನಮಗೆ ಆ ಯೇಸು ಸ್ವಾಮಿ ಗೊತ್ತಿಲ್ಲರಿ. ಸೊ ನಮಗೆ ಗೊತ್ತಿರೋ ಯೇಸು ಸ್ವಾಮಿ ಒಂದು ಯೇಸು ಸ್ವಾಮಿ, ಡಿಸೆಂಬರ್ 25 ಯೇಸು ಸ್ವಾಮಿ. ಐ ಎಕ್ಸ್ಪೆಕ್ಟೆಡ್ ಎ ಗುಡ್ ಫ್ರೂಟ್. 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತಂದೆಯಾದ ದೇವರು ತನ್ನ ಏಕಮಾತ್ರ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮೆಲ್ಲರ ಪಾಪಗಳನ್ನು ಅವನ ಮೇಲೆ ಹಾಕಿ ನಮ್ಮೆಲ್ಲರಿಗೋಸ್ಕರವಾಗಿ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಕೊಟ್ಟು ದೇವರ ಮಕ್ಕಳೆಂಬ ಪದವಿಯಲ್ಲಿ ನಮ್ಮನ್ನು ಹಾಕಿರಲಾಗಿ, ಪ್ರಿಯರೇ, ನಾವು ಕೊಡುತ್ತಿರುವಂತಹ ಫಲಗಳು ಎಂಥದ್ದಾಗಿದೆ? ವಾಟ್ ಟೈಪ್ಸ್ ಆಫ್ ಫ್ರೂಟ್? ನೋಡಿ, ಮತ್ತಾಯ 3ರಲ್ಲಿ ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ಸೊ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂದು ತಕ್ಕ ಫಲಗಳಿಂದ ತೋರಿಸ್ರಿ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಇದು ಇದೆ ಕ್ರೈಸ್ತತ್ವದಲ್ಲಿ, ಈ ಒಂದು ಭಾಗನೂ ಇದೆ. ಸೊ ನೀನು ನಾನು ಯಥಾರ್ಥವಾಗಿ ಕ್ರೈಸ್ತನಾಗಿ ಈ ಲೋಕದಲ್ಲಿ ಬದುಕದೆ ಹೋದ್ರೆ ನರಕ. ಒಬ್ರು ನನಗೆ ಕೇಳಿದ್ರು, ಯಾರಿಗೆ ಗೊತ್ತು ಬಿಡೋದು ನರಕ ಅಲ್ಲ, ಯಾರಿಗೆ ಗೊತ್ತು ಬಿಡೋದು ಗಂಧಕ ಅಲ್ಲ? ಯಾರು ನೋಡ್ಕೊಂಡ್ ಬಂದಿದ್ದಾರೆ? ಪ್ರಿಯರೇ, ಕರಪ್ಷನ್ is nothing but disobeying God's command. ನೋಡಿ, ಅಪೊಸ್ತಲನಾದ ಪೌಲ ಗಲಾತ್ಯ ಸಭೆಗೆ ಬರೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಸೊ ವಿ ನೋ ದಟ್ ಪೌಲನ ಮೊದಲನೇ ಹಾಗೂ 2ನೇ ಸುವಾರ್ತಾ ಪ್ರಯಾಣದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಸಭೆ ಗಲಾತ್ಯ ಸಭೆ. ಪೌಲನ ಕ್ರಿಸ್ಟಾಲಜಿ ಅನ್ನುವಂಥದ್ದು ಅಥವಾ ಪೌಲನ ವೇದಶಾಸ್ತ್ರ ಅನ್ನುವಂಥದ್ದು ಕೃಪೆಯ ಮೂಲಕ ರಕ್ಷಣೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಉದ್ದೇಶ ಕೃಪೆಯ ಮೂಲಕ ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ. ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರಗಳನ್ನು ಅನುಸರಿಸುವುದರ ಮೂಲಕ ರಕ್ಷಣೆ ಎಂಬುದಾಗಿ ಬರೆಯಲ್ಪಟ್ಟಿರುವಾಗ, ಹೊಸ ಒಡಂಬಡಿಕೆ ಬಂದಂಥ ಸಂದರ್ಭದಲ್ಲಿ ಬೈ ಗ್ರೇಸ್, ಕೃಪೆಯ ಮೂಲಕ ರಕ್ಷಣೆ. ಸೊ ಹೀಗೆ ಕೃಪೆಯ ಮೂಲಕ ರಕ್ಷಣೆ ಹೊಂದಿದಂತಹ ಗಲಾತ್ಯ ಸಭೆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೆ. ಅಲ್ಲಿರೋ ತೊಂದರೆ ಏನಂದ್ರೆ, ದೇರ್ ಆರ್ ಸಮ್ ಪೀಪಲ್ ಫ್ರಮ್ ಜೂಯಿಶ್ ಬ್ಯಾಕ್ಗ್ರೌಂಡ್. ಯಹೂದ ಮತಾಭಿಮಾನದಿಂದ ಕೂಡಿದಂತಹ ಕೆಲವು ಕ್ರೈಸ್ತರು ಬಂದ್ಬಿಟ್ಟು ಏನ್ ಮಾಡಿದ್ರು, ಸೊ ರಕ್ಷಣೆ ಕೇವಲ ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿದ್ರೆ ಮಾತ್ರ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಫಾಲೋ ಸಮ್ ಆಫ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್.
ಪ್ರತ್ಯೇಕವಾಗಿ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತೇವೆ. ಯಾಕೆಂದ್ರೆ ಅಲ್ಲಿ ನಾವು ನೋಡುವಂಥದ್ದು ಪ್ರತ್ಯೇಕವಾಗಿ ಅನ್ಯ ಜನರು ಯೇಸುವನ್ನು ಅಂಗೀಕಾರ ಮಾಡಿದ್ರು ಎಂಬ ವಿಚಾರ ಗೊತ್ತಾದಾಗ ಅಂತ್ಯೋಕ್ಯಕ್ಕೆ ಕೆಲವರು ಬಂದರು. ಅಂತ್ಯೋಕ್ಯದಲ್ಲಿ ಅನ್ಯರು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿದಂತಹ ವಿಚಾರ ಯಹೂದದಲ್ಲಿದ್ದಂತಹ ಯಹೂದ ಕ್ರೈಸ್ತರಿಗೆ ಗೊತ್ತಾದಾಗ ಅವ್ರು ಏನ್ ಮಾಡಿದ್ರು, ಅಂತ್ಯೋಕ್ಯಕ್ಕೆ ಬಂದ್ರು. ಅವ್ರು ಬಂದು ಹೇಳಿದ್ರು, ನೀವು ಏನ್ ಮಾಡ್ಬೇಕಂತೆ, ರಕ್ಷಣೆ ಹೊಂದಬೇಕಾದ್ರೆ ಸುನ್ನತಿ ಮಾಡಿಸ್ಕೊಳ್ಬೇಕು, ಸುನ್ನತ್ ಮಾಡಿಸ್ಕೊಬೇಕು. ಅದು ದೇವರು ಅಬ್ರಹಾಮನಿಗೆ ಕೊಟ್ಟಂತ ಒಂದು ಆಜ್ಞೆ. ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸು ಪ್ರತಿಯೊಬ್ಬ ಗಂಡು ಮಗು ಏನ್ ಮಾಡಬೇಕು, ಸುನ್ನತಿ ಮಾಡಿಸ್ಕೊಬೇಕು. ಇಲ್ಲಿ ಯೇಸು ಕೃಪೆಯ ಮೂಲಕ ರಕ್ಷಣೆಯನ್ನು ಹೊಂದಿದಂತಹ ಅನ್ಯರಿಗೆ, ಗ್ರೀಕರಿಗೆ, ಯಹೂದ್ಯರು ಹೇಳ್ತಾ ಇದ್ದಾರೆ, ನೀವೇನ್ ಮಾಡಬೇಕು, ನೀವು ರಕ್ಷಣೆ ಹೊಂದಿದ್ರಿ, ದೀಕ್ಷಾಸ್ತ್ರ ತೆಗೆದುಕೊಂಡು ಎಲ್ಲ ಕರೆಕ್ಟ್, ಅದು ಯಾವುದು ಸಾಲದಪ್ಪ, ನೀವೇನ್ ಮಾಡಬೇಕು, ಸುನ್ನತಿ ಮಾಡಿಸ್ಕೊಬೇಕು. ಇವತ್ತು ಕೆಲವು ಮೇನ್ಯ ಸಭೆಗಳು, ಪೆಂಟೆಕೋ ಸಭೆಗಳು ಪ್ರಸಂಗ ಮಾಡುವಂತ ಇದ್ದಾನೆ, ನೀವೇನ್ ಬೇಕಾದ್ರೂ ಮಾಡಿ, ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ನೀವು ಪರಲೋಕಕ್ಕೆ ಹೋಗಲ್ಲ, ದಶಮ ಭಾಗ ಕೊಟ್ಟಿಲ್ಲ ಅಂದ್ರೆ ನೀವು ಪರಲೋಕಕ್ಕೆ ಹೋಗಲ್ಲ, ಚರ್ಚ್ ಕಟ್ಟಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀವು ಪರಲೋಕಕ್ಕೆ ಹೋಗಲ್ಲ. ಇವೆಲ್ಲ ಇಂಪಾರ್ಟೆಂಟ್ ರೇ, ದುರುಪದೇಶ. ಸೊ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು, ಸುನ್ನತಿ. ಸೊ ಇಲ್ಲಿ ಪೌಲನು ಗಲಾತ್ಯದವರಿಗೆ ಹೇಳ್ತಾ ಇದ್ದಾನೆ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡ್ತೇನೆ. ಸೊ ಕೃಪೆಯ ಮೂಲಕ ರಕ್ಷಣೆಯನ್ನು ಪಡೆದುಕೊಂಡಂತಹ ಗಲಾತ್ಯ ವಿಶ್ವಾಸಿಗಳಿಗೆ ಪೌಲ ಹೇಳ್ತಾ ಇದ್ದ, ನೀವು ಬೇರೊಂದು ಸುವಾರ್ತೆ, ಇವತ್ತು ಚಾಲ್ತಿಯಲ್ಲಿರುವಂತಹ ಸುವಾರ್ತೆ ಯಾವುದು, ಸಮೃದ್ಧಿಯ ಸುವಾರ್ತೆ. ಇಲ್ಲಿ ಪಾಪ ಕ್ಷಮಾಪಣೆಗೆ ಸ್ಥಾನವಿಲ್ಲ, ಪವಿತ್ರತೆಗೆ ಸ್ಥಾನವಿಲ್ಲ. ಇಲ್ಲಿ ಒಂದೇ ಒಂದಿರುವಂಥದ್ದು, ಹಣ ಕೊಟ್ರೆ ಆಶೀರ್ವಾದ ಸಿಕ್ಕುತ್ತೆ, ಹಣ ಕೊಟ್ರೆ ಬಿಡುಗಡೆ ಸಿಕ್ಕುತ್ತೆ. ಸೊ ನಾವು ಬುದ್ಧಿವಂತರು, ಸೊ ನಮಗೂ ಈ ಲೋಕದಲ್ಲಿರುವಂಥ ಎಲ್ಲ ಆಸೆಗಳನ್ನು ಈಡೇರಿಸಬೇಕು. ಸೊ ನಮಗೂ ಮಜಾ ಮಾಡಬೇಕು. ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್. ಸೊ ವಿ ಡೋಂಟ್ ವಾಂಟ್ ಟು ರೆಸ್ಟ್ರಿಕ್ಟ್ ಅವರ್ ಲೈಫ್. ಸೊ ನಮ್ಮ ಜೀವಿತವನ್ನ ಏನು ಒಂದು ಗೂಡಲ್ಲಿ ಇಟ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ಸೊ ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್. ಸೊ ಅದರಿಂದ ಒಂದು ಗುಂಪು ಈಗ ಬಂದಿದ್ದಾರೆ, ಡೋಂಟ್ ವರಿ, ಯು ಡೂ ವಾಟ್ ಎವರ್ ಯು ವಾಂಟ್, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ರಿ. ಆದರೆ ಭಾನುವಾರ ನೀವು ಎಲ್ಲಿ ಬೇಕಾದ್ರೂ ಹೋಗಿ ನಮ್ಮ ಹತ್ರ ಬಂದ್ಬಿಡಿ ಒಂದ್ಸರಿ. ಇವತ್ತು ಬೆಂಗಳೂರಲ್ಲಿ ಅನೇಕ CSI ಮೆಥೋಡಿಸ್ಟ್ ವಿಶ್ವಾಸಿಗಳು ಬೆಳಗಿನ ಅವರ ಸರ್ವಿಸ್ ಮುಗಿಸ್ಕೊಂಡು ಓಡೋಗ್ತಾರೆ ಅಲ್ಲಿಗೆ ಕಾಣಿಕೆ ಕೊಡೋಕ್ಕೆ. ಬೇರೊಂದು ಸುವಾರ್ತೆ. ಸ್ಪರ್ಜನ್ ಅವರು ಒಂದು ಮಾತು ಹೇಳಿದ್ದಾರೆ, ಚಾರ್ಲ್ಸ್ ಸ್ಪರ್ಜನ್ ಒಂದು ಮಾತು ಹೇಳಿದ್ದಾರೆ. ಸೊ ನಿನ್ನ ಪ್ರಸಂಗದಲ್ಲಿ ಮಾನಸಾಂತರಕ್ಕೆ ಕಾರಣವಾದಂತಹ ಪದಗಳು, ಮಾತುಗಳು ಇಲ್ಲದೆ ಹೋದ್ರೆ ಡೋಂಟ್ ಪ್ರೀಚ್ ಇಟ್. ನೋಡಿ, ಅಪೊಸ್ತಲನಾದ ಪೌಲ ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ನಮ್ಮ ಡ್ಯೂಟಿ, ನಮ್ಮ ಜವಾಬ್ದಾರಿ ಎನ್ನುವಂಥದ್ದು ನಿಮ್ಮನ್ನು ಕ್ರಿಸ್ತನಿಗೆ ಸಮಾನಾಂತರವಾಗಿ ಬೆಳೆಸುವಂಥದ್ದು, ನಂಬಿಕೆಯಲ್ಲಿ, ಪರಿಶುದ್ಧತೆಯಲ್ಲಿ. ಸೊ ಇವತ್ತು ಇದರ ಕುರಿತಾಗಿ ಯಾರು ಮಾತಾಡೋದಿಲ್ಲ. ಸೊ ಇದು ಮಾತಾಡಿದ್ರೆ ನನಗೆ ಲಾಭ ಇಲ್ಲ. ಕಳೆದ ದಿನದಲ್ಲಿ ನಾನು ಒಂದು ಪ್ರಸಂಗ ಕೇಳಿ ತಮಿಳುನಾಡಿಂದ, ನೀವು ಎಷ್ಟು ಕೊಡ್ತೀರಾ ಅಷ್ಟು ಆಶೀರ್ವಾದ ನಿಮಗೆ ಬರ್ತದೆ. ನೀವು ಸ್ವಲ್ಪ ಕೊಟ್ಟರೆ ಸ್ವಲ್ಪ ಬರುತ್ತೆ, ಜಾಸ್ತಿ ಕೊಟ್ಟರೆ ಜಾಸ್ತಿ ಬರುತ್ತೆ, ಅತಿ ಜಾಸ್ತಿ ಕೊಟ್ಟರೆ ಅತಿ ಜಾಸ್ತಿ ಬರುತ್ತೆ. ಕೊಟ್ಟಿರೋರಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಸ್ಕೊಂಡಿರೋನಿಗಂತೂ ಆಶೀರ್ವಾದ ಬಂದ್ಬಿಟ್ಟಿದೆ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ,
ಕೊಟ್ಟಿರೋನು ಏನೋ ಆಗ್ತಾನೆ, ಇಸ್ಕೊಂಡಿರೋನು ಇನ್ನೂ ಏನು ಆಗ್ತಾನಂತೆ ಎಂಬುದಾಗಿ. ಪ್ರಿಯರೇ, ಇನ್ನೊಂದು ಸುವಾರ್ತೆ, ಇಟ್ ಇಸ್ ಅ ಕರಪ್ಷನ್, ಟು ಕರಪ್ಟಿಂಗ್ ದ ವರ್ಲ್ಡ್, ಟು ಕರಪ್ಟಿಂಗ್ ದ ಗಾಸ್ಪಲ್. ಸುವಾರ್ತೆಯನ್ನ ಮಾಲಿನ್ಯಪಡಿಸುವಂಥದ್ದು. ಸೊ ಇಲ್ಲಿ ಗಲಾತ್ಯದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ನನಗೆ ಆಶ್ಚರ್ಯ ಆಗ್ತಾ ಇದೆ, ದುಃಖ ಆಗ್ತಾ ಇಲ್ಲ, ಆಶ್ಚರ್ಯ ಆಗ್ತಾ ಇದೆ ಪೌಲನಿಗೆ. ಯಾಕೆಂದ್ರೆ ಸೊ ಕೃಪೆಯ ಮೂಲಕ ನಾವು ರಕ್ಷಣೆ ಹೊಂದಿರಲಾಗಿ, ಸೊ ನೀವು ಅದನ್ನ ಬಿಟ್ಟು ಬೇರೊಂದು ಸುವಾರ್ತೆ, ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸೊ ನಾವು ಸಾರಿದ ಸುವಾರ್ತೆಗೆ ವಿರುದ್ಧವಾಗಿ ಯಾವನೇ ಆಗಲಿ ಸಾರಿದ್ರೆ ಅವನು ಶಾಪಗ್ರಸ್ತನಾಗಲಿ. ಸೊ ಟುಡೇ ದ ಕರಪ್ಟೆಡ್, ನೋಡಿ, ಯೇಸುಸ್ವಾಮಿಯ ಸೇವೆಯ ಸಂದರ್ಭ ಕಾಲದಲ್ಲಿ, ಐಹಿಕ ಸೇವೆಯ ಕಾಲದಲ್ಲಿ ಯೇಸುಸ್ವಾಮಿ 70 ಮಂದಿಯನ್ನು ಆರಿಸ್ಕೊಂಡ್ಬಿಟ್ಟು ಒಂದೊಂದು ಊರಿಗೆ ಕಳಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹೀಗೆ ಹೋದಂಥವರು ಬಹಳ ಸಂತೋಷದಿಂದ ಯೇಸುಸ್ವಾಮಿ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ದೆವ್ವಗಳು ನಮಗೆ ಅಧೀನವಾದವು, ದೆವ್ವಗಳು ನಮ್ಮ ಮಾತನ್ನ ಕೇಳಿದ್ವು. ಅಲ್ಲಿ ಯೇಸುಸ್ವಾಮಿ ಹೇಳಿದಂತಹ ಒಂದು ಪದಪ್ರಯೋಗ ಇದೆ 10ನೇ ಅಧ್ಯಾಯದಲ್ಲಿ, ಲೂಕ 10ನೇ ಅಧ್ಯಾಯದಲ್ಲಿ ನೋಡಿ. ಅಲ್ಲಿ ನಾವು ನೋಡುವಂಥದ್ದು ಕೆಲವು ಪಟ್ಟಣದ ಹೆಸರನ್ನ ಯೇಸುಸ್ವಾಮಿ ಉಪಯೋಗ ಮಾಡ್ತಾ ಇದ್ದಾನೆ. ಅಯ್ಯೋ ಕೊರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣದಲ್ಲಿ ಉಂಟಾಗಿದ್ರೆ ಅವರು ಗೋಣಿತಟ್ಟನ್ನ ಒದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ರು. ಅಂದ್ರೆ ಸತ್ಯವಾದ ಸುವಾರ್ತೆ ಸಾರಲ್ಪಟ್ಟರೂ ಸಹ ಅದನ್ನ ಅಂಗೀಕರಿಸುವುದಕ್ಕೆ ಮನಸ್ಸಿಲ್ಲದೆ ಜೀವಿಸುವಂತಹ ಒಂದು ಗುಂಪು ಜನಾಂಗ. ಪ್ರಿಯರೇ, 3 ಚಿಂತೆಗಳು. ಒಂದು, ದೇವರ ಮಾತನ್ನಿಗೆ ಅವಿಧೇಯರಾದರೆ ಬರುವಂತಹ 3 ಕಾರ್ಯಗಳನ್ನು ನಾವು ಯೋಚನೆ ಮಾಡ್ತೀವಿ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆಗಿರಲಾಗಿ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. See, none of this denomination will take us to heaven. ನಾವು ಒಳಗೊಂಡಿರುವಂತಹ ಯಾವ ಡಿನಾಮಿನೇಷನ್ಗಳು ಸಹ ನಮ್ಮನ್ನ ಪರಲೋಕಕ್ಕೆ ಸೇರಿಸೋದಕ್ಕೆ ಸಾಧ್ಯವಿಲ್ಲ. See, none of these people will tell us to live a holy life. But it's our responsibility. ಇದು ನಮ್ಮ ಜವಾಬ್ದಾರಿಯಾಗಿದೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯಕ್ಕೆ ನಾವು 22ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು, 20ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು ಯಾರ್ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಕಾಣಲ್ಪಡುವುದಿಲ್ಲವೋ ಅಂಥವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತಾನೆ. ಪ್ರಕಟಣೆ 20:11-15 ವಾಕ್ಯ ಓದಿ ನೋಡಿ. ದ ಕ್ಲೈಮ್ಯಾಕ್ಸ್ ಆಫ್ ದ ಹ್ಯೂಮನ್ ಹಿಸ್ಟರಿ. ಪ್ರಪಂಚದ ಒಂದು ಕ್ಲೈಮ್ಯಾಕ್ಸ್ ಯಾವಾಗ ನಡೀತಾ ಇದೆ, ಅಲ್ಲಿ ನಡೆಯುತ್ತೆ, ಅಲ್ಲಿ ಬರೆಯಲ್ಪಟ್ಟಿದೆ. ಸೊ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. See what all things we are show up. ಈಗ ಚರಿತ್ರೆ ಲೋಕದಲ್ಲಿ ನಾವು ತೋರಿಸುವಂಥದ್ದೆಲ್ಲ ಶೋ ಅಪ್ ಅಷ್ಟೇ ಇವಲ್ಲ. ಇದ್ಯಾವುದು ನಮ್ಮನ್ನ ನೀತಿವಂತರನ್ನಾಗಿ ಮಾರ್ಪಡಿಸೋದಿಲ್ಲ. ಇದ್ಯಾವುದು ನಮ್ಮನ್ನ ಪವಿತ್ರರನ್ನಾಗಿ ಮಾರ್ಪಡಿಸೋದಿಲ್ಲ.
ನಾವು ಯಾಕೆ ಭಾನುವಾರ ಚರ್ಚಿಗೆ ಹೋಗ್ತೇವೆ, ಯಾಕೆ ಕೈ ಎತ್ತುತ್ತೇವೆ? ಟು ಶೋ ಅಪ್ ಟು ಪೀಪಲ್ ದಟ್ ವಿ ಆರ್ ಎ ಸ್ಪಿರಿಚುವಲ್. ದ ಕ್ಲೈಮ್ಯಾಕ್ಸ್ ಇಸ್ ಗೋಯಿಂಗ್ ಟು ಕಮ್. ಅದು ಬರುವುದಕ್ಕೆ ಇದೆ ಪ್ರಿಯರೇ. ಈ ಮುಂಜಾನೆಯಲ್ಲಿ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಇಸ್ರಾಯೇಲ್ ಮಕ್ಕಳಿಗೆ ದೇವರು ಹೇಳ್ತಾ ಇದ್ದಾನೆ, ಐ ಡಿಡ್ ಎವ್ರಿಥಿಂಗ್. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಓದಿದಂಥ ಭಾಗದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ, ಕಮ್ ಐ ವಿಲ್ ಶೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ನಾನು ಏನು ಮಾಡ್ತೇನೆ ಎಂಬುವಂಥದ್ದನ್ನು ನಿಮಗೆ ತೋರಿಸ್ತೇನೆ. ಅಲ್ಲಿ ನಾವು ನೋಡುವಂಥದ್ದು, ನಾನು ಬೇಲಿಯನ್ನು ಕಿತ್ತಾಕ್ಬಿಡ್ತೇನೆ, ದನಗಳು ಮೇಯ್ತದೆ. ಇವತ್ತು ಅಕ್ಷರಿಕವಾಗಿ ಇಸ್ರಾಯೇಲ್ ಎಂಬ ದೇಶದ ಪರಿಸ್ಥಿತಿ ಇದಾಗಿದೆ. ಅಕ್ಷರಿಕವಾಗಿ ನಾವು ಹೇಳ್ತೇವೆ, ಓ ಸಮ್ದೇರ್ ಗಾಡ್ಸ್ ಓನ್ ಕಂಟ್ರಿ. ಏನೂ ಇಲ್ಲ, ದೇ ಸ್ಕ್ಯಾಟರ್ಡ್. ನೋಡಿ, ಯೋಶುವನ ಪುಸ್ತಕದಲ್ಲಿ ನಾವು ನೋಡ್ತೇವೆ 12 ಗೋತ್ರ. ಇವತ್ತು 12 ಗೋತ್ರ ಇಲ್ಲ ಅಲ್ಲಿ. ಇವತ್ತಿರುವಂಥದ್ದು ಆಲ್ ಸಮರಿಟನ್, ಮಿಕ್ಸ್ಡ್ ಜನರೇಷನ್. ಈಗ ಇಸ್ರಾಯೇಲ್ ದೇಶಕ್ಕೆ ಹೋಗಿ ನೋಡ್ರೆ ಗೊತ್ತಾಗ್ತತೆ. ಅಮೆರಿಕದವನ ಮದುವೆ ಆಗಿ ಇಲ್ಲ, ರಷ್ಯಾದವನ ಮದುವೆ ಆಗಿ ಇಲ್ಲ, ಅರಬಿಯನ ಮದುವೆ ಆಗಿರುವಂತಹ ಕುಟುಂಬಗಳು ಇವತ್ತು ಇಸ್ರಾಯೇಲ್ ಎಂಬ ದೇಶದಲ್ಲಿ ವಾಸ ಮಾಡುವಂಥದ್ದು. ಸರ್ವಶಕ್ತನಾದ ದೇವರು ಕೊಟ್ಟಿರುವಂಥದ್ದು, ನೀವು ಗೋತ್ರಗಳು ಮಾತ್ರ ಪರಸ್ಪರ ವಿವಾಹದಲ್ಲಿ ಒಳಪಡಬೇಕು. ನಾಟ್ ಇವನ್ ಔಟ್ ಆಫ್ ದ ಟ್ರೈಬ್. ದಿಸ್ ವಾಟ್ ದ ಬೈಬಲ್ ಸೇ. ಇದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಯು ಶುಡ್ ರೀಡ್ ದ ವರ್ಡ್ ಆಫ್ ಗಾಡ್. ಸೊ ಎಲ್ಲವನ್ನ ಪ್ರಸಂಗಿಸುವುದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಮೋಶೆಯ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾನೆ, 12 ಗೋತ್ರದವರು ನೀವು ಪರಸ್ಪರ ನಿಮ್ಮ ಗೋತ್ರದಲ್ಲಿ ಮಾತ್ರ ವಿವಾಹ ಮಾಡಬೇಕು. ಔಟ್ ಆಫ್ ಹೋಗಂಗಿಲ್ಲ ರೇಲಿ. ಆದರೆ ಇವತ್ತು ಔಟ್ ಆಫ್ ಅಲ್ಲ, ಔಟ್ ಆಫ್ ಕಾಂಟಿನೆಂಟ್ ಹೋಗ್ಬಿಟ್ಟಿದೆ ಇವತ್ತು. ಮಿಕ್ಸ್ಡ್ ಜನರೇಷನ್. ಸೊ ವಿ ನೋ ಸಮರಿತನ್. ವಾಟ್ ಇಸ್ ಸಮರಿತನ್? ಇಟ್ ಇಸ್ ಅ ಮಿಕ್ಸ್ಡ್ ಪೀಪಲ್. ಸೊ ದೇರ್ ಇಸ್ ಅ ಲಾ, ದೇ ಬ್ರೇಕ್ ದಟ್. ಸೊ ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾನೆ. ಸೊ ಏನು ಹೊಸ ಒಡಂಬಡಿಕೆಯ ದೇವರ ಮಕ್ಕಳಾದ ನಮಗೆ ಕೊಟ್ಟಿರುವಂಥ ಆಜ್ಞೆ? ಚಿಲ್ಡ್ರನ್ಸ್ ಒಬೈ ಯುವರ್ ಪೇರೆಂಟ್ಸ್. ವೈಫ್ಸ್ ಸಬ್ಮಿಟ್ ಯುವರ್ ಹಸ್ಬೆಂಡ್. ಹಸ್ಬೆಂಡ್ ಲವ್ ಯುವರ್ ವೈಫ್. ಇದೆ. ಇದೇ ನಮಗೆ ಮಾಡೋಕ್ಕಾಗಲ್ಲ. ನಾವು ಕಾಣಿಕೆ ಕೊಡ್ತೀವಿ, ಬೇಕಾ? ವಿಲ್ ಗಿವ್ ಆಸ್ ಮಚ್ ಆಸ್ ಪಾಸಿಬಲ್. 10 ರೂಪಾಯಿಗೆ 1 ರೂಪಾಯಿನೋ, 10 ರೂಪಾಯಿಗೆ 9 ರೂಪಾಯಿ ಬೇಕಾದ್ರೆ ನಾವು ಕೊಡ್ತೀವಿ. ವಿ ಆರ್ ರೆಡಿ ಫಾರ್ ದ್ಯಾಟ್. ಬಟ್ ವಿ ಆರ್ ನಾಟ್ ರೆಡಿ ಟು ಲವ್ ಅವರ್ ವೈಫ್. ವಿ ಆರ್ ನಾಟ್ ರೆಡಿ ಟು ಒಬೇ ಅವರ್ ಹಸ್ಬೆಂಡ್. ವಿ ಆರ್ ನಾಟ್ ರೆಡಿ ಟು respect the elders. We are not ready to honor your parents. Rest what we will do that. 1 ವರ್ಷಕ್ಕೆ 1 ಕೋಟಿ ಕೊಡಬೇಕಾ? We will give because we have. ಚರ್ಚ್ ಕಟ್ಟಬೇಕಾ? We will give money, but we are not ready to obey God's command because we corrupted. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, every Christian are corrupted. Every Christian are corrupted, including me. One or other way. ಆದರೆ ಈ ಮುಂಜಾನೆಯಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಈ ಮುಂಜಾನೆಯಲ್ಲಿ ವೈ ಗಾಡ್ ಹಸ್ ಗಿವನ್ ದಿಸ್ ಟಾಪಿಕ್ ಟು ಅಸ್. ಯಾಕೆ ಈ ಒಂದು ಟಾಪಿಕ್ ಅನ್ನು ದೇವರು ಕೊಟ್ಟಿರುವಂಥದ್ದು? ಟು ರೀ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ಪುನಃ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಅಬ್ರಹಾಮ ಐಗುಪ್ತಕ್ಕೆ ಬಿಡಿದೋಗ್ಬಿಟ್ಟ. ಸೊ ಅಲ್ಲಿಂದ ದೇವರು ಶಾರ್ಟ್ ಕಟ್ ತೋರಿಸಿಲ್ಲ. ಅಬ್ರಹಾಮನಿಗೆ ದೇವರು ಗೋ ಬ್ಯಾಕ್ ಫ್ರಮ್ ವೇರ್ ಯು ಕಮ್. ನಿನ್ಗೆ ಎಲ್ಲಿಂದ ಬಂದು ಅಲ್ಲಿ ವಾಪಸ್ ಹೋಗು. ಪ್ರಿಯರೇ, ವೇರ್ ವಿ ಫಾಲ್, ನಾವೆಲ್ಲಿ ಬಿದ್ದಿದ್ದೇವೆ? ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಈ ಕೃಪೆಯ ಕಾಲದಲ್ಲಿ ನಾವು ಜೀವಿಸುತ್ತಿರಲಾಗಿ, ಈ ಒಂದು ಸುಸಂದರ್ಭವನ್ನು ದೇವರು ನಮಗೆ ಕೊಟ್ಟಿರಲಾಗಿ, ಸೊ ನಮ್ಮ ಜೀವಿತವನ್ನು ಪುನಃ ಪರೀಕ್ಷಿಸಿಕೊಂಡವರಾಗಿ ನಾವು ಮುಂದಕ್ಕೆ ಹೋಗುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ,
ತದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟಂಥ ವಾಕ್ಯ ನಮ್ಮ ಜೀವಿತದಲ್ಲಿ ಅಳವಡಿಸಿ 100% ಫಲ ಕೊಡುವಂತಹ ಸ್ಥಳಗಳಾಗಿ ನಾವು ಮಾರ್ಪಡುವಂತೆ ಕೃಪೆ ಮಾಡು ಕರ್ತನೇ. ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ 2000 ವರ್ಷಗಳ ಹಿಂದೆ ನೀನು ಮನುಷ್ಯನಾಗಿ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ನಿನ್ನ ರಕ್ತದಿಂದ ನಮ್ಮ ಪಾಪಗಳಿಗೆ ಪರಿಹಾರವನ್ನು ನೀನು ಕಲ್ಪಿಸಿರಲಾಗಿ ಅದನ್ನು ನಾವು ಯಥಾರ್ಥವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಲಿತಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡದಿಂದ ಸದಾಕಾಲ ನೆಲೆಗೊಂಡಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ತದಾವರ್ತಿ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.